ಉಳಿಲಿಲ್ಲ. ಬಂಧುಗಳೇ, ಶರಣು ಶ್ರೀ ಭೂಮಿ ತಾಯಿಯೇ, ಜಗದ ಜೀವಿಗಳ ಹೊಟ್ಟೆ ತರಿಸಿ ಸಮಾಧಾನ ಮಾಡೋ ಕರುಣಾ ಮೂರ್ತಿಯೇ, ನಿನಗೆ ಕೋಟಿ ಕೋಟಿ ನಮನಗಳು. ಅಮ್ಮ, ಮಣ್ಣಿಂದಲೇ ಅನ್ನ, ಮಣ್ಣಿಂದಲೇ ಚಿನ್ನ, ಮಣ್ಣಿಂದಲೇ ತ್ರಾಣ, ಮಣ್ಣಿಂದಲೇ ಪ್ರಾಣ, ಮಣ್ಣಿಂದಲೇ ಈ ಲೋಕವು ಬಲು ಚೆನ್ನ. ಮಣ್ಣೆ ಕೊಡುವುದು ಹಸಿರನ್ನು, ಮಣ್ಣೆ ಕೊಡುವುದು ಉಸಿರನ್ನು, ಮಣ್ಣೆ ಕೊಡುವುದು ಬದುಕನ್ನು, ಮಣ್ಣೆ ಕೊಡುವುದು ಬೆಳಕನ್ನು, ಮಣ್ಣೆ ಕೊಡುವುದು ಒಂದು ದಿವಸ ನಮ್ಮ ನಿಮ್ಮೆಲ್ಲರನ್ನು ಮಣ್ಣು. ಬಂಧುಗಳೇ, ಮನೆಗೆ ಒಂದು ಬಾಗಿಲು, ತಲೆಗೆ ಒಂದು ನೇಗಿಲು. ಧರ್ಮ ದೇವತೆ ಊರು ಕಾಯಬೇಕಾದ್ರೆ, ನ್ಯಾಯ ದೇವತೆ ಸತ್ಯನ ತಿಳಿಬೇಕಾದ್ರೆ, ಹಸುವ ನೋವನ್ನು ಹಂಚಿಕೊಳ್ಳುವಂತ ನಿಮ್ಮಂತ ತಾಯಿಯಂದು ನಿಮ್ಮಂತ ಸ್ನೇಹಿತರಿರಬೇಕಾದ್ರೆ, ನಮ್ಮ ಕಳಟ್ಟಿ ಗ್ರಾಮ ಯಾವತ್ತು ರಾಮರಾಜ್ಯ ಅನ್ನೋದನ್ನು ಮರಿಬೇಡಿ ಬಂಧುಗಳೇ. ನೇಗಿಲಿಗೆ ಶೃಂಗರಿಸಿ ರೈತನ ಬಾಳು ಬಂಗಾರವಾಗಬೇಕಾದ್ರೆ, ಹಗಲಿರುಳು ಬೆವರು ಸುರಿಸಿ ದುಡಿದ ರೈತನ ಬಾಳು ಇವತ್ತು ರಾಜಕಾರಣಿಗಳ ಕೈಯಲ್ಲಿ ಸಿಕ್ಕು ಏನಾಗ್ತಾ ಇದೆ ಬಂಧುಗಳು. ಓಟಿಗಾಗಿ ನೋಟ್ ಕೊಟ್ಟು ನಮ್ಮ ಓಟನ್ನು ಬಲಿಪೂಜೆ ಮಾಡಿ ಹೇಳಿದ ಕೆಲಸಗಳನ್ನು ಮಾಡದೆ ರೈತ ಇವತ್ತು ಕಂಗಾಲಾಗಿ ಸಾಯ್ತಾ ಇದ್ದಾನೆ ಬಂಧುಗಳು. ಅದಕ್ಕಾದರೆ ಒಂದು ಮಾತು ಸತ್ಯ, ರೈತ ಹುಟ್ಟಿದನ್ನ ಬೆಳೆತನ ನೀವು ಸಿಗಲ್ಲ ಅಂತಂದ್ರೆ ಕೊರಗಿ ಸಾಯ್ತೀರಾ. ನೇಗಿಲ ರೈತ ಉಳಬೇಕು, ಅನ್ನ ಬೆಳಿಬೇಕು, ನೀವು ತಿನ್ನಬೇಕು, ಬದುಕಬೇಕು. ಭೂಮಿ ತಾಯಿ ಚುಚ್ಚಲ ಮಗನಾಗಿ ಹೇಳ್ತಾ ಇದ್ದೀನಿ, ಅನ್ನ ಬೆಳೆದ ರೈತರೇ ದೇವರು, ಅವರೇ ದೇವರು. ನೇಗಿಲ ಹಿಡಿದ ಹೊಲಗಳು ಆಡುತ್ತ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದು ಹೊಲಗಳು ಆಡುತ್ತ ಉಳುವ ಯೋಗಿಯ ನೋಡಲ್ಲಿ, ಪೂಜೆಯು ಕರ್ಮವೆಯುವ ಪ್ರಸಾದವು, ನಮ್ಮ ರೈತರ ಜೀವನಾಡಿ ಭೂಮಿ ತಾಯಿ, ನೀ ನಮ್ಮ ತಾಯಿ. ಬಾರೇ ಚಿನ್ನದ ರಾಣಿ. ನೋಡ್ರಿ, ಅಲ್ಲಿಂದ ಈ ಬುತ್ತಿ ಹೊತ್ಕೊಂಡು ಈ ಮರಿ ಹೊತ್ಕೊಂಡು ಬರ್ಬೇಕಾದ್ರೆ ಸಾಕಾಗೋಗ್ರಿ. ಸೌಭಾಗ್ಯ, ಇಂಥ ಊರಿ ಬಿಸಿಲಲ್ಲಿ ಒಬ್ಬಳೆ ನಡ್ಕೊಂಡು ತಲೆ ಮೇಲೆ ಬುತ್ತಿ ಹೊಟ್ಕೊಂಡು ಬರ್ತಾ ಇದೆಯಲ್ಲ, ಸಾಲದಕ್ಕೆ ಪಕ್ಕದಲ್ಲಿ ಕುರಿಮರಿ ಬೇರೆ ತಂದಿದ್ದೀಯಾ ಅಲ್ಲ. ಮೊದಲೇ ನಿನ್ನ 3 ತಿಂಗಳ ಗರ್ಭಿಣಿ, ಹೆಚ್ಚು ಕಡಿಮೆ ಏನು ಅಂತ. ಅಯ್ಯೋ, ಯಾಕ್ರಿ ಚಿಂತೆ ಮಾಡ್ತೀರಾ? ಏನ್ ಮಾಡ್ಲಿ, ಮನೇಲಿ ಮರಿನ ಬಿಟ್ಟು ಬರ್ಬೇಕು ಅಂದ್ರೆ ನಾನು ಕಾಣಲಿಲ್ಲ ಅಂದ್ರೆ ಒಂದೇ ಸವನೆ ಕಿಯಾ ಅಂತ ಕಿರಿಸ್ತಾ ಇರುತ್ತೆ ಪಾಪ. ಅದಕ್ಕೆ ಅದನ್ನ ಕರ್ಕೊಂಡು ಬಂದೆ. ಏನೋ ಹೊಲದಲ್ಲಿ ಬೀಜ ಬಿತ್ತಿ ನನ್ನ ಪತಿದೇವರಿಗೆ ಹೊಟ್ಟೆ ಹಸ್ತಿರ್ಬೇಕು ಅಂತ ಬುತ್ತಿ ತಂದೆ. ಬೇಡ ಬಿಡಿ, ನೀವು ಹೊಟ್ಟೆ ಹಸ್ತಿಲ್ವಾ? ಹಾಗಾದ್ರೆ ನಾನು ವಾಪಸ್ ಹೋಗ್ಲಾ? ಬೇಡ ಸೌಭಾಗ್ಯ, ಬೇಡ. ಅಲ್ಲ, ನಾನು ಏನಾದ್ರು ತಪ್ಪಿದ್ರೆ ಕ್ಷಮಿಸು. ನೋಡು, ನೀನು ಮೊದಲೇ 3 ತಿಂಗಳ ಗರ್ಭಿಣಿ, ಇಂಥದ್ರಲ್ಲಿ ಹೆಚ್ಚು ಕಡಿಮೆ ಏನಾದ್ರೆ ತಡ್ಕೊಳ್ಳೋ ಶಕ್ತಿ ನನಗಿದೆಯಾ ಅಂತ. ಏನಾಗಲ್ಲ ರೀ. ನೋಡಿ, ಹೆಣ್ಮಕ್ಳು ಗರ್ಭಿಣಿ ಆದ ತಕ್ಷಣ ಎಷ್ಟು ಕೆಲಸ ಮಾಡ್ತಾರೆ ಅಷ್ಟು ಒಳ್ಳೇದು. ಅದು ಅಲ್ಲದೆ ನಡೆದ್ರೆ ಹೆರಿಗೆ ಕೂಡ ಸುಲಭವಾಗುತ್ತೆ ಅಂತ ಹಿರಿಯರೇ ಹೇಳಿದ್ದಾರೆ. ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಬನ್ನಿ, ಊಟ ಮಾಡೋರಂತೆ. ಪರವಾಗಿಲ್ಲ ಸೌಭಾಗ್ಯ, ನಾನು ಹೋಗಿ ನೀರು ತಗೊಂಡ್ಬರ್ತೀನಿ. ಅಲ್ಲಿವರೆಗೆ ಒಂದು ಕೆಂಪ ತುದಿಯಲ್ಲಿ ಹೊರ ಬೀಳಲಿ ಒಂದು ಸಮುದ್ರ ಬ್ರಹ್ಮನಾದ. ಹೋಗ್ರಿ, ನೀವು ಏನಂತೀರಿ? ಇಂಥ ಸಮಯದಲ್ಲಿ ನಿಮಗೆ ಇಂಥ ಆಸೆನಾ? ಆಸೆ ಅನ್ನೋದಿರಲಿ, ಮತ್ತು ಜೀವನ ಹೇಗೆ ಆ ಆಸೆ ಇದೆ ಅಂತ ತಾನೇ ಬದುಕ್ತಾ ಇದ್ದೀನಿ ನಾನು. ಸೌಭಾಗ್ಯ, ನಾನು ನಿನ್ನ ನೋಡಿದಾಗ ನೀನು ರಾಮ್ಪುರ ಲಕ್ಷ್ಮಿ ಆಗಿದ್ದೆ, ಮತ್ತೊಮ್ಮೆ ನೋಡಿದಾಗ ಜಮಖಂಡಿ ಲಕ್ಷ್ಮಿ ಆದೆ. ಈಗ ನನಗೆ ಸೌಭಾಗ್ಯ ಲಕ್ಷ್ಮಿಯಾಗಿ ಬಂದಿಯಲ್ಲ, ನಾನು ಪರಮಾನಂದ.
ನೀನು ಊಟಕ್ಕೆ ರೆಡಿ ಮಾಡು, ನಾನು ಹೋಗಿ ನೀರು ತಗೊಂಡ್ಬರ್ತೀನಿ. ಎನ್ನುವುದು ನಿನ್ನನು ಬರೆದು ಬದುಕಿರಲಾರೆ, ಯಾಕೆಂದ್ರೆ ನಮ್ಮ ಮುರಿಗುಸ್ತಲಿ ಹೊಲದಲ್ಲಿ ಯಾರು ಇರೋದಿಲ್ಲ ನೋಡು. ಹೆಚ್ಚು ಕಡಿಮೆ ಹೇಗೆ ಅಂತ ಬರ್ಲಾ? ಏನು ಆಗಲ್ಲ, ಹುಷಾರು. ಏನ್ರಿ ಆ ಬರುವಾಗ ಮೂಲಂಗಿ ಮೆಂತೆ ಹಾತರ್ಕಿ ಅದೆಲ್ಲ ಕಾಲಲ್ಲಿ ಬೆಳೆದಿದಲ್ರಿ, ಅದನ್ನ ಹರ್ಕೊಂಡ್ ಬರ್ರಿ. ಓಕೆ ಓಕೆ ಬರ್ಲಾ? ಹಾ ಹುಷಾರ್ರಿ, ಬೇಗ ಬನ್ನಿ. ನಿನ್ ಯಾಕೋ ಬಿಟ್ಟೋಗ ಮನಸ್ಸೇ ಆಗ್ತಿಲ್ಲ ನಮ್ಗೆ. ಪ್ರೇಮವೇ ಪ್ರೀತಿಯಾಗವೇ ಹೃದಯದ ಭಾವವೇ ಜೀವದ ಬಂಧವೇ. ಗರ್ಭಿ ನೀವು ಹುಷಾರು. ನನ್ನ ಮಗುಗೆ ಏನಾದ್ರು ತೊಂದರೆ ಕೊಟ್ಟಿಯ ಬರ್ಲಾ? ಏನ್ರಿ ಹುಷಾರ್ ನೀವು. ಅಬ್ಬಾ ಅಮ್ಮ ತಾಯಿ ದುರ್ಗಾ ಪರಮೇಶ್ವರಿ, ನಾನು ಅದೆಷ್ಟು ಜನ್ಮದ ಪುಣ್ಯ ಮಾಡಿದೆ. ದೇವರಂಥ ಪತಿ, ಮಗನಂಥ ಮೈದಿನ, ಈ ನನ್ನ ತುಂಬ ಸಂಸಾರ, ಈ ನಗು ಸದಾ ಹೀಗೆ ಇರಬೇಕಮ್ಮ. ರೈತನು ಬೆಳೆಯುವ ಹೊಲದಲ್ಲಿ ಮತ್ತಷ್ಟು ಬೆಳೆಯನ್ನು ನೀಡಿ, ನಾವು ಹಾಕಿರುವ ರಾಶಿಗಳಿಗೆ ಮತ್ತಷ್ಟು ಧಾನ್ಯವನ್ನು ನೀಡಿ ನಮ್ಮಂಥ ಬಡ ರೈತರನ್ನ ಕಾಪಾಡುತ್ತಾರೆ. ನಿನ್ನಲ್ಲಿ ಸರಿಗೊಟ್ಟು ಬೇಡಿಕೊಳ್ಳುವೆ.
ನೀನೇಕೋ ಇಲ್ಲಿ? ಗುಡಿ ಇರುವುದು ದೇವರಿಗೆ, ಮನಸ್ಸು ಇರುವುದು ಪ್ರೀತಿಗೆ, ಮನಸ್ಸಿರುವುದು ಬದುಕಿಗೆ. ನಾವು ಬಂದಿರೋದು ಇನ್ನ ಹೆರಿಗೆ ಮುಂಚಿತವಾಗಿ. ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನೋ ನಿಮ್ಗೆ? ನಿಮ್ಗೆ ಯಾರು ಅಕ್ಕ ತಂಗಿ ತಾಯಿ ಇಲ್ವೇನು? ಒಂದ್ ಹೆಣ್ಣು ತುಂಬು ಗರ್ಭಿಣಿ ಆಗಿರ್ಬೇಕಾದ್ರೆ ಅವಳನ್ನ ಪೂಜ್ಯ ಭಾವನೆಯಿಂದ ಕಾಣಬೇಕು. ಈ ನಮ್ಮ ಸಂಸ್ಕೃತಿ ಹಿರಿಯರು ಹೇಳ್ತಾರೆ ಅವರನ್ನ ಕಾಮದ ಕಣ್ಣಿಂದ ಕಾಣಬಾರ್ದು ಅಂತ. ಅಂತದ್ರಲ್ಲಿ ನೀನು ಬಾಯಿ ಮುಚ್ಚಲೆ ಸಕ್ಕಿನ ಹೆಣ್ಣೆ. ನೋಡು, ನನ್ನಲ್ಲಿ ಕಣ್ಣನ್ನು ಕಣ್ಣಿಟ್ಟು ನೋಡು. ಸೇರಿನ ಪ್ರತಿಕಾರ ಜಾಲ. ನಿನ್ನ ಗರ್ಭದಲ್ಲಿ ಅಷ್ಟೇ ಅಲ್ಲ, ಮಾಂಸದಲ್ಲಿ ಯಾವ ನರಪಿಣಿಯು ಈ ಮೂಲಕ್ಕೆ ಬರಲು ನಾನು ಬಿಡುವುದಿಲ್ಲ. ಗರುಡ, ಇಂದು ಇವಳ ಶೀಲ ಸಮಾಧಿ ಮಾಡ್ತೀಯೋ ಅಥವಾ ಇವಳ ದೇಹದಲ್ಲಿರುವ ಪಿಂಡದ ಪ್ರಾಣ ಪಕ್ಷಿ ಯಮಲೋಕಕ್ಕೆ ಪಾರ್ಸಲ್ ಆಗಲೇಬೇಕು. ಅಯ್ಯೋ ಪಾಪಿಗಳ, ಒಂದು ಹೆಣ್ಣಿಗೆ ಶೀಲವೇ ಸೌಭಾಗ್ಯ, ಶೀಲವೇ ಸಂಪತ್ತು, ಶೀಲವೇ ನರನಾಡಿಗಳಿಗೆ. ಆ ದೇವರು ಕೊಟ್ಟ ಈ ದೇಹಕ್ಕೆ ಅದೇ ಮುಖ್ಯವಾದದ್ದು. ಹೀಗಿರ್ಬೇಕಾದ್ರೆ ಅದನ್ನ ಕಳೆದುಕೊಂಡು ಹೆಣ್ಣು ಬದುಕೋಕೆ ಸಾಧ್ಯವೇನು? ಬೇಡ, ದಯವಿಟ್ಟು ಹಾಗೆ ಮಾಡಬೇಡ. ನೀನು ಇಷ್ಟಪಡ್ತಾ ಇರೋದು ಈ ದೇಹದ ಮೇಲಿರೋ ಈ ಮೂಳೆ ಮಾಂಸ, ಆ ಸೌಂದರ್ಯವನ್ನು ನೋಡಿ ಮೋಸ ಹೋಗಿ ಹೆಣ್ಣನ್ನ ಹಾಳು ಮಾಡಬೇಡ. ಯಾಕಂದ್ರೆ ನಿನ್ನನ್ನು ಕೂಡ ನನ್ನ ಹಾಗೆ ಒಂದು ಹೆಣ್ಣು 9 ತಿಂಗಳು ಹೊಟ್ಟೆಯಲ್ಲಿ ಹಿಡ್ಕೊಂಡು ನಿನ್ನನ್ನ ಈ ಭೂಮಿಗೆ ತಂದಿದ್ದು ನಿನ್ನ ತಾಯಿ ಎಂಬುದನ್ನು ಮಾತ್ರ ನೀನು ಮರಿಬೇಡ. ದೇವಣ್ಣನನ್ನೇ ಹೆಣ್ಣಿಗೆ ಪ್ರಾಣಕ್ಕಿಂತ ಮಾನೇ ಹೆಚ್ಚು ಎನ್ನುತ್ತಾರೆ. ಇಂದು ಆ ಮಾನವತೆಯ ಶೀಲವನ್ನೇ ಸುಟ್ಟು ಹಾಕುತ್ತೇನೆ. ಆಮೇಲೆ ಬದುಕುವೆ ಸಾಯುವುದು ನಿನ್ನ ಕರ್ಮ. ಅಣ್ಣ! ದೇಶಂಡರೆ, ಬಿಡಲೇ ಅವಳ ಕೈಗಳನ್ನು. ನನ್ನ ಯಾರಲ್ಲ ಸಮಯ ನೋಡಿ ನನ್ನ ಕೈಗೆ ಒಬ್ಬಳು ಸಿಕ್ಕಿದ್ದಾಳೆಂದು ಎಳೆದಾಡುತ್ತಿದ್ರ ಲಪ್ಪ ಗಟ್ಟಿ ಮಕ್ಕಳಿಗೆ ಬಾರ್ಪ ಬಾಜಿರಾವ್ ಭೀಮ್ರಾಯ್. ದುರ್ಪತಿಯ ಮಾನ ಕಾಪಾಡಲು ಶ್ರೀಕೃಷ್ಣ ಪರಮಾತ್ಮನೇ ನೀನು ಬಂದಂತೆ ಇಂದು ಇವಳ ಮಾನ ಕಾಪಾಡಲು ನೀನು ಬಂದಿರಲಿಲ್ಲ. ಅದು ದ್ವಾಪರ ಯುಗ, ಹುಡುಗ. ಇದು ಕಲಿಯುಗ. ನಮ್ಮಂತ ಶ್ರೀಮಂತ ದರ್ಬಾರ್ಲೇ ಸುಟ್ಟು ಹಾಕೋ ನಿನ್ನ ಅರುಗೈದು ಶ್ರೀಮಂತಿಕೆ ಅಲ್ಲ. ನಿಮ್ಮ ಶ್ರೀಮಂತಿಕೆಯನ್ನು ನನ್ನ ತಂಗಿ ಬದುರೈಸು ಒಬ್ಬಳೆ ಸಿಕ್ಕಿದ್ದಾಳೆಂದು ನಿಮ್ಮ ಅಟ್ಟ ಹಾಸದ ಮೆರೆಯುತ್ತಿದ್ದೀರಲ್ಲ, ನಿಮ್ಮನ್ನು ಸೊಮ್ಮನೆ ಬಿಡುವುದಿಲ್ಲ ಕಣ್ಣರೇ, ಸೊಮ್ಮನೆ ಬಿಡುವುದಿಲ್ಲ. ಏ ಬರಕುಣಿ, ನಮ್ಮ ಕೊಳಪಟ್ಟಿ ಹಿಡಿಯುವಂತ ಧೈರ್ಯ ಬಂತಲ್ಲ ನಿನಗೆ? ಪುಂಡ ಪ್ರಚಂಡ, ಕಟ್ಟಲೇ ಇವನನ್ನು ಕೈಗಳನ್ನು. ಒಂದೇ ಏಟಿಗೆ 2 ಅಕ್ಕಿ ಬಿದ್ದಂತಾಯ್ತು ನಮ್ಮ ಬಲೆಯಲ್ಲಿ.
ಬಾರ್ಲೇ ಬುರುಡಿ. ನನ್ನ ಪೈಲ್ವಾನ್ ಕೈಯಲಾಗದ ಷಂಡನಂತೆ ನಮ್ಮ ಬಂಧನದಲ್ಲಿ ಸಿಲುಕಿದ್ದವನೆ. ಅವನ ಮುಂದೆ ನಿನ್ನ ದೇಹದ ಸುಖ ಹೇಗೆ ಅನುಭವಿಸ್ತೇನೆಂದು ಕಣ್ತುಂಬ ನೋಡಲಿ. ಬೇಡ ಗೌಡರಾಜ್, ಬೇಡ. ನನ್ನ ತಂಗಿಗೆ ಏನಾದ್ರೂ ಮಾಡಿದ್ರೆ ನಿಮ್ಮಪ್ಪನ ಜೀವಂತ ಸುಟ್ಟು ಹಾಕಿ ಬಿಡುತ್ತದೆ ಕಂಡ್ರೆ, ಸುಟ್ಟು ಹಾಕಿ ಬಿಡುತ್ತಾಳೆ. ಏನು ಮಾಡುವನೇ ಕತ್ತೆ? ಈ ಶಿಕ್ಷೆ ಅಂದೇ ನನ್ನ ಅರಮನೆಯಲ್ಲಿ ನಡೆಯಬೇಕಾಗಿತ್ತು.